ಹಂಸಗೌಡ ಅವ್ರದ್ದು ಯಾವ ಲೆವೆಲ್ಗೆ ರೀಲ್ಸ್ ವೈರಲ್ ಬರ್ತಾ ಇದೆ ಅಂತ ಅಂದ್ರೆ ನಾನು ನಿಜ ಅನ್ಕೊಂಡ್ಬಿಟ್ಟಿದೆ ಬಿಗ್ ಬಾಸ್ 13ಗೆ ಹಂಸಗೌಡ ಫಸ್ಟ್ ಕಂಟೆಸ್ಟೆಂಟ್ ಅಂತ. ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊಳ್ತಿಲ್ವೇ? ಆಕ್ಚುಲಿ ನನ್ಗೆ ಸ್ವಲ್ಪ ದಿನದಿಂದ ಹೋಗ್ಬೇಕಂತ ಆಸೆ ಇತ್ತು, ನಿಜವಾಗ್ಲೂ ಆಸೆ ಇತ್ತು. ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಹೆಂಗ್ ವರ್ಕ್ ಆಗುತ್ತೆ, ಕಂಟೆಂಟ್ ಗೋಸ್ಕರ ಏನ್ ಮಾಡ್ತಾರೆ, TRP ಗೋಸ್ಕರ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಹೋಗ್ಬೇಕಂತ ಏನ್ ಅನ್ಸ್ತಾ ಇಲ್ಲ. ಮೊದಲು ತುಂಬಾ ನಾನು ನೈನ್ತ್ ಇಂದಾನು ನೋಡಕ್ ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್. ಆಗ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ ಏನ್ ಬಿಗ್ ಬಾಸ್ ಅಂತ. ಅವಾಗ ಎಲ್ರಿಗೂ ಆಸೆ ಇರುತ್ತೆ ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ. ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ಇಷ್ಟ ಆಗ್ತದೆ. ಬಟ್ ಈಗ ಅಗ್ನಿ ಪರೀಕ್ಷೆ ಬೇರೆ ಬರ್ತಿದೆ, ನಿಜವಾಗ್ಲೂ ಅವ್ರು ಯಾರಿಗೋ ತಲೆ ಬೋಳ್ಸ್ಕೊ ಅಂತಾರೆ. ಇವ್ರಿಗೆಲ್ಲ ಸೆಲೆಬ್ರಿಟೀಸ್ಗೆಲ್ಲ ಕರೆಸ್ತಾರಲ್ಲ, ಅವ್ರಿಗೂ ಹಂಗೆ ಮಾಡ್ಸಿರ್ತಾರ. ಒಳಗೋದ್ಮೇಲೆ ಟಾಸ್ಕ್ ಮಾಡ್ಲೇಬೇಕು, ಅದು ಹೇಳಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು, ನಾವು ಗಿವ್ ಅಪ್ ಮಾಡ್ಬೋದು. ಟಾಸ್ಕ್ ಇಂದಾನೇ ಅಲ್ಲ ಬಿಗ್ ಬಾಸ್ ಶೋ ನಡೆಯೋದು, ನಮ್ಮ ಪರ್ಸನಾಲಿಟಿಂದನೂ ನಡೆಯುತ್ತೆ, ನಮ್ಮ ಬಿಹೇವಿಯರ್ ಏನಿದೆ ಅದ್ರ ಮೇಲೆ ನಡೆಯುತ್ತೆ. ಇವಾಗ ಅಗ್ನಿ ಪರೀಕ್ಷೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ಹರಿದಾಕಿ ಅದ್ ನಿಜವಾಗ್ಲೂ ನನ್ಗೆ ಅದೊಂಥರ ಬುಲ್ಶೀಟ್ ಅನ್ಸ್ತು. ಸಾರಿ, ಹೇಳ್ಬೇಕು ಗೊತ್ತಿಲ್ಲ, ಬಟ್ ನನ್ ನಿಜವಾಗ್ಲೂ ಅದು ಬುಲ್ಶೀಟ್ ಅನ್ಸ್ತು. ನನ್ಗೊಬ್ಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಹಂಗೆ ಅನಿಸ್ತಿರೋದು.